ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ದೇವು ಹನೆಹಳ್ಳಿ ಇವರು ಬರೆದಂತಹ ಮೀನು ಅತ್ತರೆ ನೀರು ಹೆಚ್ಚುವುದಿಲ್ಲ ಅನ್ನುವಂತಹ ಪಾಠದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ 3 ಪ್ರಶ್ನೆಗಳನ್ನು ನಾವು ಗಮನಿಸ್ತಾ ಹೋಗೋಣ. ಒಟ್ಟಿಗೆ 8 ಅಂಕದ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಡೈನಮೈಟ್ ಸಿಡಿಸುವ ಪ್ರಕ್ರಿಯೆ ಪ್ರಾರಂಭವಾದ ಬಗೆ ಹಾಗೂ ಅದರಿಂದಾಗುವ ದುಷ್ಪರಿಣಾಮಗಳನ್ನು ಕುರಿತು ಬರೆಯಿರಿ. ಎರಡನೇ ಪ್ರಶ್ನೆ, ಮೀನುಗಳ ಮಾರಣ ಹೋಮದಿಂದಾಗುವ ಅನಾಹುತಗಳನ್ನು ಲೇಖಕರು ಮನಕಲಕುವಂತೆ ಚಿತ್ರಿಸಿದ್ದು ಹೇಗೆ, ವಿವರಿಸಿರಿ. ಮೂರನೇ ಪ್ರಶ್ನೆ, ಮನುಷ್ಯನ ಆಸೆ ಬುರುಕುತನಕ್ಕೆ ನದಿ ತನ್ನೊಡಲನ್ನು ಬರಿದಾಗಿಸುವ ಪ್ರಕ್ರಿಯೆ ಈ ಲೇಖನದಲ್ಲಿ ಹೇಗೆ ಮೂಡಿಬಂದಿದೆ, ಚರ್ಚಿಸಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ಡೈನಮಿಟನ್ನು ಬಳಸುವುದರಿಂದ ಆ ಡೈನಮಿಟನ್ನು ಬಳಸಿ ಮೀನನ್ನು ಹಿಡಿಯುವ ನಂತರ ಆಗುವಂತಹ ಅನಾಹುತಗಳು. ಮನುಷ್ಯನೇನೋ ದುರಾಸೆಗಾಗಿ ಅವನು ಮೀನನ್ನು ಹಿಡಿತಾನೆ, ತಗೊಂಡು ಹೋಗಿ ತಿಂತಾನೆ. ಆದರೆ ಈ ಡೈನಮಿಟ್ ಸಿಡಿಸಿದ ನಂತರ ಆಗುವಂಥದ್ದು ಜೀವ ಸಂಕುಲಗಳ ಮೇಲೆ ಆಗುವಂತಹ ಒಂದು ಪರಿಣಾಮ. ಹಾಗೆಯೇ ಆ ನೀರಿನಲ್ಲಿ ರಾಸಾಯನಿಕಗಳ ಬೆರಕೆ ಆದಾಗ, ಅಂದರೆ ಡೈನಮಿಟ್ಗೆ ಬಳಸುವಂತಹ ರಾಸಾಯನಿಕಗಳು, ಈ ರಾಸಾಯನಿಕಗಳಿಂದ ಏನೆಲ್ಲ ಪರಿಣಾಮಗಳು ಉಂಟಾಗ್ತದೆ ಅನ್ನುವಂಥದ್ದನ್ನು ಲೇಖಕರು ಬಹಳಷ್ಟು ಮಾರ್ಮಿಕವಾಗಿ ಈ ಲೇಖನದಲ್ಲಿ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಮೀನು ಹತ್ತರೆ ನೀರು ಹೆಚ್ಚುವುದಿಲ್ಲ ಅನ್ನುವಂಥದ್ದು ಈ ಕಿರುಲೇಖನ ಲೇಖಕರು 8/5/1992 ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ಸ್ಪೆಕ್ಟ್ರಮ್ ಪುರವಣಿಯಲ್ಲಿ ಪ್ರಕಟವಾದಂತಹ ಒಂದು ಲೇಖನ. ಈ ಲೇಖನ ಅಲಾಸ್ ದಿ ಫಿಶ್ ಕೆನಾಟ್ ವೀಪ್ ಲೇಖನದ ಅನುವಾದ. ಇಸವಿ 2009 ಬಿಡುಗಡೆಯಾದಂತಹ ಲೇಖಕರ ಹುಲಿ, ದನ ಮತ್ತು ಹುಲ್ಲು ಎನ್ನುವಂತಹ ಪರಿಸರ ಕುರಿತಾದಂತಹ ಪ್ರಕಟಿತ ಲೇಖನಗಳ ಸಂಕಲನಕ್ಕಾಗಿ ಇದನ್ನು ಸ್ವತಃ ಲೇಖಕರೇ ಅನುವಾದಿಸಿದ್ದಾರೆ. ಇನ್ನು ನಾವು ಪಾಠದ ಕಡೆ ಗಮನ ಕೊಡೋಣ. ಪಾಠ ನೋಡ್ತಾ ಹೋಗೋಣ. ದೇವು ಹನೆಹಳ್ಳಿ ಇವರು ಬರೆದಂತಹ ಮೀನು ಅತ್ತರೆ ನೀರು ಹೆಚ್ಚುವುದಿಲ್ಲ. ನಾನು ವಾಸಂತಿ ಅಂಬಲ್ಪಾಡಿ, ಉಡುಪಿ ಜಿಲ್ಲೆಯಿಂದ. ವಿದ್ಯಾರ್ಥಿಗಳೇ, ಲೇಖಕರು ಹೇಳ್ತಾರೆ, ಅದೊಂದು ಸುಂದರವಾದಂತಹ ನಿಶ್ಚಲ ಮುಂಜಾನೆ, ಬಹಳ ಒಳ್ಳೆಯ ಮುಂಜಾನೆಯಾಗಿತ್ತು. ಸೂರ್ಯೋದಯದ ಸಮಯವಾಗಿತ್ತು. ಸೀತಾ ನದಿಯ ಪ್ರಶಾಂತ ನೀರು ಮೃದು ಮಧುರ ಸದ್ದಿನಲ್ಲಿ ದಂಡೆಗಳನ್ನು ನೇವರಿಸ್ತಿದೆ. ಅಂದರೆ ಆ ನದಿಯ, ಆ ಸೀತಾ ನದಿ ನೀವು ನೆನಪಿನಲ್ಲಿ ಇರಿಸಿಕೊಳ್ಳಿ. ಸೀತಾ ನದಿಯಲ್ಲಿ ಹರಿತಾ ಇರುವಂತಹ, ಪ್ರಶಾಂತವಾಗಿ ಹರಿಯುತ್ತಾ ಇರುವಂತಹ ನೀರು, ಆ ನೀರು ಯಾವ ರೀತಿ ಆ ದಂಡೆಯನ್ನು ಸೇರ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾರೆ. ಅಲ್ಲೇ ಒಂದಿಬ್ಬರು ಆಗಂತುಕರು ಎಲ್ಲಿಂದಲೋ ಧುತ್ತನೆ ಅವತರಿಸಿ ಸ್ಫಟಿಕ ಶುದ್ಧ ನೀರಿಗೆ ಅದೇನನ್ನೋ ಎಸೆದು ಬಿಟ್ಟರು. ಒಂದಿಬ್ಬರು ಅರೆಬೆತ್ತಲೆ ಆಗಂತುಕರು ಪರಿಚಯ ಇಲ್ಲದೇ ಇರುವವರು, ಅಪರಿಚಿತರು. ಅರೆಬೆತ್ತಲೆ ಅಂದರೆ ಅರ್ಧ ಬೆತ್ತಲೆ, ಅಂದರೆ ವೈರಸ್ ಕಟ್ಟಿಕೊಂಡಿದ್ದಿರ್ಬೋದು. ಆ ಇಬ್ಬರು ಬರ್ತಾರೆ. ಅವರು ಒಮ್ಮೆಲೆ ಆ ನದಿ ಪ್ರಶಾಂತವಾಗಿ ಹರಿತಾ ಇರುವಂತಹ ಆ ಸೀತಾ ನದಿಯ ಆ ನೀರಿಗೆ ಏನೋ ಒಂದು, ಅದು ಸ್ಫಟಿಕ ಶುದ್ಧವಾದಂಥ ಆ ನೀರಿಗೆ ಅದೇನನ್ನೋ ಎಸೆದು ಬಿಡ್ತಾರಂತೆ. ಎಸೆದು ಬಿಟ್ಟ ತರುವಾಯ ತಳಕ್ಕನೆ ಬಿದ್ದ ಸದ್ದು, ಅರೆಕ್ಷಣ ನೀರವ ಮೌನ. ಧುಡುಂ ಎಂದು ನೀರು ಘೋರವಾಗಿ ಕಂಪಿಸಿ ಒಮ್ಮೆಲೆ ರೊಯ್ಯನಿಸುತ್ತಿ ಮೇಲಕ್ಕೆ ಎಗರಿ ಚಿಮ್ತದಂತೆ. ದಡದ ಮೇಲೆ ಇದ್ದಂತಹ ಮರಗಳಲ್ಲಿದ್ದಂತಹ ಹಕ್ಕಿಗಳು ಗಾಬರಿಯಿಂದ, ಆ ಶಬ್ದಕ್ಕೆ ಗಾಬರಿಯಿಂದ ಹಾರಿ ಹೋಗ್ತವೆ. ನದಿಯ ದಂಡೆ ಮೇಲೆ ಇದ್ದಂತಹ ಆ ಮನೆಗಳೆಲ್ಲ ನಡುಗಿ ಹೋಗ್ತವೆ, ಕಂಪಿಸ್ತವಂತೆ. ಆ ಮನೆಗಳ, ಅಡುಗೆ ಮನೆಯಲ್ಲಿದ್ದಂತಹ ಪಾತ್ರೆಗಳೆಲ್ಲ ಅದುರಿ ಹೋಗ್ತವೆ. ಮರಗಳೆಲ್ಲ ತಮ್ಮ ಮೇಲೆ ಇದ್ದಂತಹ, ಆ ಮರದಲ್ಲಿ ಇದ್ದಂತಹ ಒಣ ಎಲೆಗಳೆಲ್ಲ ಒಮ್ಮೆ ಉದುರಿಸಿಕೊಳ್ತವೆ. ಅಂದರೆ ಆ ರೀತಿ ಭೂಮಿ ನಡುಗಿ ಹೋಗ್ತದೆ. ಒಂದು 5-10 ಸೆಕೆಂಡುಗಳ ಅನಂತರ ಆ ನೀರಿನಲ್ಲಿ, ಆ ಸೀತಾ ನದಿಯ ನೀರಿನಲ್ಲಿ ಇದ್ದಂತಹ ಆ ಮೀನುಗಳೆಲ್ಲ, 100 ಮೀನುಗಳು ಛಿದ್ರವಾಗಿ ಸುಟ್ಟು ವಿವರಣವಾಗಿ ಸತ್ತು ತೇಲಲಾರಂಭಿಸಿದವು. ಅಷ್ಟೊತ್ತಿಗೆ ಮೇಲೆ ಹಾರ್ತಾ ಇದ್ದಂತಹ ಹದ್ದುಗಳಿರ್ಬೋದು, ಕಾಗೆಗಳಿರ್ಬೋದು, ಈ ಮಾರಣ ಹೋಮವನ್ನು ಸುತ್ತುತ್ತಾ ಆಗಾಗನೇ ನೀರಿನ ಕೆಳಗೆ ಹಾರಿ, ಆ ನೀರಿನತ್ತ ಹಾರಿ ಕೊಕ್ಕಿನ ತುಂಬ ಮೀನುಗಳನ್ನೆಲ್ಲ ಕಚ್ಚಿಕೊಂಡು ಹಾರಿ ಹೋಗಲಾರಂಭಿಸಿದವು.
ಈ ಸೀತಾ ನದಿ ಇದೆಯಲ್ಲ, ಅದರ ಬಗ್ಗೆ ಲೇಖಕರು ಹೇಳ್ತಾರೆ, ತನ್ನೊಡಲ ಮಕ್ಕಳೆಲ್ಲ ಈ ರೀತಿ ಹೀನಾಯವಾಗಿ ಕೊಲ್ಲಲ್ಪಡುವುದನ್ನು ಕಾಣುವಂತಹ ನದಿ ಕಳೆದ 25 ವರ್ಷಗಳಿಂದ ದಕ್ಷಿಣ ಕನ್ನಡದ ಹೆಚ್ಚಿನ ಎಲ್ಲ ನದಿಗಳು ಕೂಡ ಡೈನಮೈಟ್ನಿಂದ ಸ್ಫೋಟಿಸಲ್ಪಟ್ಟು ಇಡೀ ಕೆಸರುಮಯವಾಗಿ ಹೋಗಿದೆ, ರಾಡಿ ಎದ್ದು ಹೋಗಿದೆ. 60ರ ದಶಕದಲ್ಲಿ ಕಟ್ಟಡ, ರಸ್ತೆ ನಿರ್ಮಾಣ ಮತ್ತು ಬಾವಿ ತೋಡುವುದಕ್ಕಾಗಿ ಅಗಾಧ ಅಂದರೆ ಭಾರಿ ಪ್ರಮಾಣ, ತುಂಬ ಪ್ರಮಾಣದ ಡೈನಮೈಟ್ ಆ ಹೊತ್ತಿಗೆ 60ರ ದಶಕದಲ್ಲಿ 1960ರ ಆ ಹೊತ್ತಿಗೆ ಕರಾವಳಿಗೆ ಬಂದಿತ್ತು. ವಾರಾಹಿ ಯೋಜನೆಯ ಕಾಮಗಾರಿಗಳು ಆರಂಭವಾದ ಮೇಲಂತೂ ಈ ಡೈನಮೈಟ್ ಪುಡಿಗಾಸಿಗೆ ಸಿಗಲಾರಂಭಿಸಿತು, ಅಂದರೆ ಎಲ್ಲರ ಕೈಗೆ ಅಗ್ಗವಾಗಿ ಸಿಗಲಾರಂಭಿಸಿತು. ಸಾಂಪ್ರದಾಯಿಕ ಮೀನುಗಾರಿಕೆಯ ಗಾಳ, ಬಲೆಗಳೆಲ್ಲ ಮೂಲಿಗೆ ಸೇಲ್ಪಟ್ಟು ಈ ಅಗ್ಗದಲ್ಲಿ ದೊರೆಯುವಂತಹ ಸುಲಭವಾಗಿ ಮೀನನ್ನು ಹಿಡಿಯುವಂತಹ ಈ ಒಂದು ಏನು ಡೈನಮೈಟ್ ಇದೆಯೋ ಅದು ಎಲ್ಲರ ಕೈಯಲ್ಲಿಯೂ ಕೂಡ ಇರತೊಡಗಿತ್ತು. ಅದರಿಂದಾಗಿ ಮೀನನ್ನು ಬಹಳಷ್ಟು ಕಡಿಮೆ ಸಮಯದಲ್ಲಿ ಮೀನನ್ನು ಹಿಡಿಲಿಕ್ಕೆ ಶುರು ಮಾಡಿದ್ರಂತೆ. ಒಂದು ಡೈನಮೈಟ್ನ ಚಿಕ್ಕ ತುಂಡು ತನ್ನ ಸ್ಫೋಟದ ಸುತ್ತಲಿನ 6-8 ಅಡಿಗಳ ವ್ಯಾಪ್ತಿಯಲ್ಲಿನ ಇಡೀ ಸಮಸ್ತ ಜೀವಿಗಳನ್ನು ಕೊಂದುಬಿಡುತ್ತದೆ. ಈ ಕೊಲೆಗಡುಕರು ಅವರು ಯಾವುದಕ್ಕೆ ಈ ಡೈನಮೈಟ್ ಬಳಸ್ತಾರೆ, ಬಳಸಿದ ನಂತರ ತಮಗೆ ಎಷ್ಟಾಗ್ತದೋ ಅಷ್ಟು ಮೀನನ್ನು ಹೆಕ್ಕಿಕೊಂಡು, ಅದು ಕೂಡ ದೊಡ್ಡ ದೊಡ್ಡ ಮೀನುಗಳನ್ನು ಹೆಕ್ಕಿಕೊಂಡು ಆ ಸಣ್ಣ ಪುಟ್ಟ ಮೀನುಗಳನ್ನು ಹಾಗೇ ಬಿಟ್ಟು ಹೋಗ್ತಾಯಿದ್ರು. ಅದೆಲ್ಲ ಹದ್ದು ಕಾಗೆಗಳಿಗೆ ಅಥವಾ ಅಲ್ಲೇ ಕೊಳಿಲಿಕ್ಕೆ ಬಿಟ್ಟು ಹೋಗ್ತಾಯಿದ್ರು. ಸರಾಸರಿ 100ರಲ್ಲಿ 0.1 ಅಂದರೆ 0.1ರಷ್ಟು ಸತ್ತ ಮೀನುಗಳನ್ನು ಹೆಕ್ಕಿದ್ರೂ ಅದು ಹಣ ಮತ್ತು ಸಮಯದ ವಿಷಯದಲ್ಲಿ ಅಗ್ಗ ಎಂದೇ ಪರಿಗಣಿತವಾಗಿದೆ. ಇನ್ನು ಲೇಖಕರು ಹೇಳ್ತಾರೆ, ಸಿಹಿನೀರಿನ ಮೀನುಗಳು ಮತ್ತು ಇತರ ಎಲ್ಲ ಜೀವಿಗಳ ಬಲಿಯಾಗಿ ಬಿಡ್ತದೆ. ಇವುಗಳೆಲ್ಲ ಸಿಹಿ ನೀರಿನ ಮೀನುಗಳು ಮತ್ತು ಇತರ ಎಲ್ಲ ಜೀವಿಗಳು ಈ ಡೈನಮೈಟ್ಗೆ ಬಲಿಯಾಗಿ ಬಿಡ್ತವೆ. ಯಾವಾಗ ಮುಂಗಾರು ಅಂದರೆ ಮಳೆಗಾಲದ ನಂತರ ಮುಗಿಯುತ್ತಾ ಅಂತ್ಯದ ವೇಳೆಗೆ ಸಮುದ್ರದಲ್ಲಿ ಇರುವಂತಹ ಮೀನುಗಳು ಉಪ್ಪು ನೀರಿನೊಡನೆ ನದಿಯನ್ನು ಪ್ರವೇಶಿಸುತ್ತದೆ. ಮೊಟ್ಟೆ ಇಡುವ ಈ ಬೃಹತ್ ವಲಸೆಯಲ್ಲಿ ಅವು ತಮ್ಮ ಒಡಲಲ್ಲಿ ಸಹಸ್ರಾರು ಮೊಟ್ಟೆಗಳನ್ನು ಹೊತ್ತು ಬರುತ್ತವೆ. ಅಂದರೆ ಯಾವುದು ಸಮುದ್ರದಲ್ಲಿನ ಈ ಮೀನುಗಳು ಆ ನೀರಿನೊಟ್ಟಿಗೆ ಈ ನದಿಯನ್ನು ಪ್ರವೇಶಿಸ್ತದಂತೆ, ಅಲ್ಲಿ ಮೊಟ್ಟೆ ಇಡ್ತವೆ. ಮೊಟ್ಟೆ ಇಟ್ಟಾಗ ಏನಾಗ್ತದೆ ಅಂದರೆ ಸಹಸ್ರಾರು ಸಂಖ್ಯೆಯಲ್ಲಿ ಮೀನುಗಳು ದೊಡ್ಡದಾಗ್ತಾ ಹೋಗ್ತವೆ. ಆ ಮೀನುಗಳನ್ನು ಈ ಡೈನಮೈಟ್ ಇಟ್ಟು ಎಲ್ಲವನ್ನು ಕೂಡ ಅವರು ಸಾಯಿಸಿ ಬಿಡ್ತಾರೆ. ಎಲ್ಲೋ ಕೆಲವೊಮ್ಮೆ ಬದುಕಿ ಉಳಿದಂತಹ ಇವುಗಳು ತಮ್ಮ ಮರುಪ್ರಯಾಣದಲ್ಲಿ, ಅಂದರೆ ಈ ನದಿಯ ನೀರು ಸಮುದ್ರ ಸೇರ್ತದಲ್ಲ, ಆವಾಗ ಮರುಪ್ರಯಾಣದಲ್ಲಿ ಬಲಿ ಬೀಳುತ್ತವೆ. ಎಷ್ಟೋ ಹುಟ್ಟಿದ ನಂತರ ಮರಿಗಳು ಸಮುದ್ರದತ್ತ ಇಂಥದೇ ಅಪಾಯಕಾರಿ ಪ್ರಯಾಣವನ್ನು ಆರಂಭಿಸಬೇಕು. 70ರ ದಶಕದಿಂದೀಚೆಗೆ ದಕ್ಷಿಣ ಕನ್ನಡದಲ್ಲಿ ಕಂಡುಬರುತ್ತಿರುವಂತಹ ಮತ್ಸ್ಯಕ್ಷಾಮಕ್ಕೆ, ಅಂದರೆ ಮತ್ಸ್ಯದ ಬರ, ಮೀನಿನ ಬರಕ್ಕೆ ಇದೇ ಮೂಲ ಕಾರಣ. ಅಂದರೆ ಡೈನಮೈಟ್ ಬಳಸಿ ಮೀನನ್ನು ಹಿಡಿಯುವಂಥದ್ದು. ಹಾಗಾಗಿ ಮೀನಿನ ಬರ ಉಂಟಾಗಿದೆ, ಕಡಿಮೆ ಮೀನುಂಟಾಗಿದೆ. ಈಗೀಗ 100 ಪರ್ಸಿನ್ ದೋಣಿಗಳು ಸಮುದ್ರದಲ್ಲಿ ವ್ಯರ್ಥವಾಗಿ ಬಲೆ ಬೀಸುತ್ತವೆ. ಅಂದರೆ ಸಮುದ್ರದಲ್ಲಿರುವಂಥ ಮೀನುಗಳೆಲ್ಲ ನದಿ ಕಡೆ ಹೋಗಿದೆ, ನದಿಯಲ್ಲಿರುವಂಥ ಮೀನುಗಳೆಲ್ಲ ಡೈನಮೈಟ್ಗೆ ಬಲಿಯಾಗಿವೆ. ಅವುಗಳು ವಾಪಸ್ ಬರಲಿಕ್ಕೆ ಆಗ್ತಾಯಿಲ್ಲ ಸಮುದ್ರಕ್ಕೆ. ಹಾಗಾಗಿ ಈ ಪರ್ಸಿನ್ ದೋಣಿಗಳಿವೆ ಅಲ್ಲ, ಅವೆಲ್ಲ ವ್ಯರ್ಥವಾಗಿ, ಅಂದರೆ ಮೀನು ಸಿಗ್ತದೆ ಅಂತ ಮೀನುಗಾರರು ಸಮುದ್ರದಲ್ಲಿ ಬಲೆ ಹಾಕ್ತಾ ಹೋಗ್ತಾರೆ. ಮೀನು ದೊರಕುವುದಿಲ್ಲ, ಮೀನಿನ ಕ್ಷಾಮ ಉಂಟಾಗಿದೆ. ಲೇಖಕರು ಹೇಳ್ತಾರೆ, ಈ ಡೈನಮೈಟ್ ಬಳಸಿ ಮೀನನ್ನು ಹಿಡಿಯುವುದರಿಂದ ಗಂಭೀರವಾದಂತಹ ಅಪಾಯಕ್ಕೆ ಒಳಗಾದದ್ದು ಮೀನು ಮಾತ್ರ ಅಲ್ಲ, ಸ್ಫೋಟಕ್ಕೆ ನಡುಗುವ ಮನೆಗಳ ಗೋಡೆಗಳೆಲ್ಲ ಅಪಾಯಕಾರಿಯಾಗಿ ಬಿರುಕು ಬಿಡುತ್ತಿವೆ. ಅಂದರೆ ಮನೆಗಳ ಗೋಡೆಗಳು ಕೂಡ ಬಿರುಕು ಬಿಡ್ತಾ ಇವೆ. ಅವರಿಗೇನು ಮಾಡುವ ಹಾಗಿಲ್ಲ, ಅದು ಮುಂಜಾನೆ ಬಂದು ಬಿಡ್ತಾರೆ ಆಗಂತುಕರು. ಯಾರು ಏನು ಅಂತ ಗೊತ್ತಾಗುವ ಮೊದಲೇ ಡೈನಮೈಟ್ ಸಿಡಿಸಿ ಹೋಗಿಬಿಡ್ತಾರೆ. ಅಷ್ಟು ಹೊತ್ತಿಗೆ ಗೋಡೆಗಳೆಲ್ಲ ಬಿರುಕು ಬಿಡ್ತವೆ, ನದಿ ದಂಡೆಗಳೆಲ್ಲ ಕುಸಿಯುತ್ತವೆ. ಕಲ್ಲು ಮತ್ತು ಮುರಗಳ ನದಿ ಪಾತ್ರ ಪುಡಿ ಪುಡಿಯಾಗಿ ನದಿ ಪಾತ್ರವು ಇಡೀ ಹೂಳಿನಿಂದ ಕೆಸರುಗಳ ರಾಶಿಯೇ ಇದೆ ಅಂತೆ. ಈ ಪ್ರದೇಶದಲ್ಲಿ ಹೆಚ್ಚಿನ ಮತ್ಸ್ಯ ಪ್ರಭೇದಗಳು ವಿನಾಶದಂಚಿಗೆ ತಲುಪಿವೆ. ದೊಡ್ಡ ದೊಡ್ಡ ಭವ್ಯವಾದಂತಹ ಅಡಿಗಾತ್ರದ ಸಿಹಿನೀರ ಸಿಗಡಿ
8-10 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದಲ್ಲಿ ಕೊನೆಯ ಬಾರಿ ಕಾಣಿಸಿತ್ತು. ಒಂದೊಮ್ಮೆ ಕರಾವಳಿಯಲ್ಲಿ ಸಾಮಾನ್ಯವಾಗಿದ್ದಂತಹ ಸಿಹಿನೀರ ಮೊಸಳೆ ಕೂಡ ಮಾಯವಾಗಿದೆ. ಅಸಂಖ್ಯವಾಗಿದ್ದಂತಹ ನೀರು ನಾಯಿಗಳು ಕೂಡ ಬೆರಳೆಣಿಕೆಯಲ್ಲಿ ಉಳಿದು ಹೋಗಿವೆ. ಅದು ಕೂಡ ನದಿಯ ಕೆಳ ಹರಿವಿನಲ್ಲಿ ಅವು ಕೂಡ ವಿನಾಶಗೊಂಡಿವೆ. ಬೆರಳೆಣಿಕೆಯಲ್ಲಿ ಇರುವುದು ಸಹ್ಯಾದ್ರಿಯ ಇಳಿಜಾರಿನಲ್ಲಿ ಮತ್ತು ಅದರ ಸನಿಹದ ಕಾಡು ಪ್ರದೇಶಗಳಲ್ಲಿ ಮಾತ್ರ. ಈ ಡೈನಮೈಟ್ ಸಿಡಿಸಿದಾಗ ಅವುಗಳ ಸ್ಫೋಟಗಳಿಂದ ಉಂಟಾಗುವಂಥ ಈ ಸಣ್ಣ ಕಂಪನಗಳಿಂದ ನದಿ ದಂಡೆಗಳೆಲ್ಲ ಕುಸಿದು ನದಿ ಪಾತ್ರದಲ್ಲಿ ಹೂಳು ತುಂಬಿ ಮುಂದಿನ ದಿನಗಳಲ್ಲಿ ಪ್ರವಾಸದ ಸಮಸ್ಯೆ ಉಲ್ಬಣಿಸ್ತದೆ. ಇದೆಲ್ಲವೂ ಕೂಡ ಯಾವುದು ಅಪಾಯದ ನಂತರ, ಯಾವುದು ಈ ಡೈನಮೈಟ್ ಬಳಸಿದ ನಂತರ ಏನಾಗ್ತದೆ ಅನ್ನುವಂಥದ್ದು, ಅದರ ಪರಿಣಾಮಗಳು, ಇವುಗಳೆಲ್ಲ ಪರಿಣಾಮಗಳು. ಪ್ರವಾಹದ ಸಮಸ್ಯೆ ಬರ್ತದೆ. ಡೈನಮೈಟ್ ಸ್ಫೋಟದಿಂದ ಇನ್ನು ರಾಸಾಯನಿಕಗಳು ಯಾವುದೆಲ್ಲ ನೀರು ಸೇರ್ತವೆ ಅನ್ನುವಂಥದ್ದನ್ನು ನೋಡಿಕೊಳ್ಳಿ. ಡೈನಮೈಟ್ ಸ್ಫೋಟದಿಂದ ನೈಟ್ರೋಗ್ಲಿಸರಿನ್, ಸೋಡಿಯಂ ನೈಟ್ರೇಟ್, ಅಮೋನಿಯಂ ನೈಟ್ರೇಟ್, ಮರದ ಹುಡಿ, ಸುಟ್ಟ ಮರದ ಪಲ್ಪ್, ಪ್ಲಾಸ್ಟಿಕ್ ಸ್ಫೋಟಕಗಳ ಚೂರುಗಳು ಈ ನದಿ ನೀರಿನಲ್ಲಿ ಬೆರೆತು ಮಾಲಿನ್ಯಕ್ಕೆ ಕಾರಣವಾಗ್ತದೆ ಅಂತ ಮಂಗಳೂರು ವಿಶ್ವವಿದ್ಯಾಲಯ ಮಂಗಳ ಗಂಗೋತ್ರಿಯ ಸಾಗರ ಭೂವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ KR ಸುಬ್ರಹ್ಮಣ್ಯ ಅವರು ಅಭಿಪ್ರಾಯಪಡುತ್ತಾರೆ. ಅಂದರೆ ಡೈನಮೈಟ್ ಸ್ಫೋಟದ ನಂತರ ಇದೆಲ್ಲ ಆಗ್ತದೆ ಅನ್ನುವಂಥದ್ದು, ಯಾವುದೆಲ್ಲ ದುಷ್ಪರಿಣಾಮಗಳು ಉಂಟಾಗ್ತದೆ ಅನ್ನುವಂಥದ್ದನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿರುವಂತಹ ಸಾಗರ ಭೂವಿಜ್ಞಾನ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಪ್ರೊಫೆಸರ್ KR ಸುಬ್ರಹ್ಮಣ್ಯ ಅವರು ಈ ರೀತಿ ಅಭಿಪ್ರಾಯವನ್ನು ಪಡ್ತಾರೆ. ಅವರು ಹೇಳ್ತಾರೆ, ಒಬ್ಬರ ಇಳಿತವಿರುವಂತಹ ನದಿ ಭಾಗದಲ್ಲಿ ಈ ಮಾಲಿನ್ಯದ ಪರಿಣಾಮ ಬಹು ನಿಧಾನವಾಗಿ ಕಂಡುಬರಬಹುದು. ಆದರೆ ಮನುಷ್ಯರು, ಜಾನುವಾರುಗಳು ಅಂದರೆ ಪಶುಗಳು, ದನಗಳು ಇರ್ಬೋದು, ಕರುಗಳು ಇರ್ಬೋದು, ಈ ವನ್ಯಜೀವಿಗಳು ನೀರಿಗಾಗಿ ಆಶ್ರಯಿಸುವ ಒಬ್ಬರವಿಳಿತಗಳಿಲ್ಲದೆ ಬೇಸಿಗೆಯಲ್ಲಿ ಹನಿಯಷ್ಟೇ ಜೀನುವ ಭಾಗದಲ್ಲಿ ಈ ಮಾಲಿನ್ಯ ಬಹುಬೇಗ ಅರಿವಿಗೆ ಬರುತ್ತದೆ. ಇದು ಮತ್ಸ್ಯ ಸಂತತಿಯನ್ನು ನಾಶಗೊಳಿಸುವ ತೀರಾ ಅನುಚಿತವಾದ ಮೀನುಗಾರಿಕಾ ವಿಧಾನ. ಆದ್ದರಿಂದ ಇದನ್ನು ನಿಷೇಧಿಸಲೇಬೇಕು ಅನ್ನುವಂಥದ್ದನ್ನು ಪ್ರೊಫೆಸರ್ KR ಸುಬ್ರಹ್ಮಣ್ಯಂ ಅವರು ಹೇಳ್ತಾರೆ, ಎಚ್ಚರಿಸ್ತಾರೆ. ಡೈನಮೈಟ್ ತನ್ನ ಸ್ಫೋಟದ ವ್ಯಾಪ್ತಿಯಲ್ಲಿರುವ ಎಲ್ಲ ಜೀವಿಗಳನ್ನು ಕೂಡ ಕೊಲ್ಲುತ್ತದೆ. ಅವುಗಳಲ್ಲಿರುವಂತಹ ಮೀನುಗಳಲ್ಲಿ ಹೆಚ್ಚಿನವು ತೀರಾ ಚಿಕ್ಕವು ಮತ್ತು ವ್ಯಾವಹಾರಿಕವಾಗಿ ಅನುಪಯುಕ್ತವಾದವುಗಳು, ಅಂದರೆ ಅದನ್ನು ಮಾರಲಿಕ್ಕಾಗುವುದಿಲ್ಲ. ಭವಿಷ್ಯದಲ್ಲಿ ಇದು ನದಿಯಲ್ಲಿನ ಮೀನುಗಾರಿಕೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತದೆ. ಸ್ಫೋಟದಲ್ಲಿ ಬದುಕುಳಿದ ಮೀನುಗಳು ಡೈನಮೈಟ್ನ ರಾಸಾಯನಿಕಗಳನ್ನು ಸೇವಿಸಿ ಭವಿಷ್ಯದಲ್ಲಿ ತಮ್ಮನ್ನು ತಿನ್ನುವವರ ಆರೋಗ್ಯವನ್ನು ಪ್ರಭಾವಿಸಬಹುದು. ಅಂದರೆ ಮನುಷ್ಯನ ಆರೋಗ್ಯದ ಮೇಲೆಯೂ ಕೂಡ ಪ್ರಭಾವ ಬೀಳ್ತದೆ. ಅಂದರೆ ಮನುಷ್ಯರು ಅನಾರೋಗ್ಯಕ್ಕೆ ಈಡಾಗ್ತಾರೆ ಅಂತ ಮಂಗಳೂರು ಮೀನುಗಾರಿಕಾ ಕಾಲೇಜಿನ ಪ್ರೊಫೆಸರ್ TJ ವರ್ಗೀಸ್ ಹೇಳ್ತಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಪೊಲೀಸರು ಮೀನುಗಾರಿಕೆಗಾಗಿ ಡೈನಮೈಟ್ ಬಳಕೆಯನ್ನು ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಏನನ್ನೂ ಮಾಡಿಲ್ಲ. ಅಂದರೆ ಈ ಡೈನಮೈಟನ್ನು ಬಳಸುವಾಗ ಇವರು ಏನೋ ಒಂದು ಆ್ಯಕ್ಷನ್ ತಗೊಳ್ಳಿಲ್ಲ ಅನ್ನೋದನ್ನು ಹೇಳ್ತಾರೆ. ಈ ಕುರಿತು ದೂರು ಸಲ್ಲಿಸಿದ ನಾಗರಿಕರನ್ನೇ ಹಲವರು ಬೆದರಿಸಿದಂಥ ಉದಾಹರಣೆಗಳು ಇವೆ. ಕಿರು ಅಣೆಕಟ್ಟುಗಳಿಂದ, ಉಪ್ಪು ನೀರು ತಡೆ ಅಣೆಕಟ್ಟುಗಳಿಂದ ಮತ್ತು ಕೊಂಕಣ ರೈಲ್ವೆಯ ಸೇತುವೆ ನಿರ್ಮಾಣಕ್ಕಾಗಿ ಹಾಕಿದ ಮಣ್ಣಿನ ದಂಡೆಗಳಿಂದ ವಲಸೆ ಹೋಗುವ ಮೀನುಗಳ ತೀವ್ರ ತುಡಿತಕ್ಕೆ ಈಗಾಗಲೇ ಗಂಭೀರ ಹೊಡೆತ ಬಿದ್ದಿದೆ. ಅಂದರೆ ಸಮುದ್ರದಲ್ಲಿರುವಂತಹ ಮೀನುಗಳು ನದಿಗೆ ಬರುವಂಥದ್ದು, ನದಿಗೆ ಬಂದಂತಹ ಮೀನುಗಳು ಸಮುದ್ರ ಸೇರುವುದಕ್ಕೆ ಇದೆಲ್ಲವೂ ಕೂಡ ಒಂದು ತಡೆಯಾಗಿದೆ. ಹಾಗೆ ಜೊತೆಗೆ ಡೈನಮೈಟ್ ಸೇರಿದ್ದರಿಂದ ದಕ್ಷಿಣ ಕನ್ನಡದ ಯಾವೊಂದು ನದಿಯಲ್ಲಿಯೂ ಕೂಡ ಒಂದೇ ಒಂದು ಮೀನು ಕೂಡ ಸುಳಿದಾಡದೇ ಇರುವಂತಹ ದಿನ ಇನ್ನು ಬಲು ದೂರವಿಲ್ಲ ಅಂತ ಇಲ್ಲಿ ಲೇಖಕರು ಬಹಳಷ್ಟು ವಿಷಾದದಿಂದ ಹೇಳ್ತಾರೆ. ಅಂದರೆ ಹೇಗೆ ಮನುಷ್ಯ ತನ್ನ ಆಸೆ ಬುರುಕುತನಕ್ಕೆ ಆತನ ಆಸೆ ಬುರುಕುತನಕ್ಕಾಗಿ ನದಿಗಳು ತನ್ನ ಒಡಲನ್ನೇ ಬರಿದಾಗಿಸಿಕೊಂಡಿರುವಂತಹ ಈ ಒಂದು ವಿಷಾದವನ್ನು ಈ ಲೇಖನದಲ್ಲಿ ದೇವು ಹನೆಹಳ್ಳಿಯವರು ಪ್ರಸ್ತುತಪಡಿಸ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳೇ,
ಇಲ್ಲಿಗೆ ಈ ಪಾಠದ ಸಾರಾಂಶ ಮುಕ್ತಾಯವಾಗಿದೆ. ಇದಕ್ಕೆ ಸಂಬಂಧಿಸಿದ ಹಾಗೆ 3 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಹಾಗೆ ನಿಮ್ಮ ಈ ಸೆಕೆಂಡ್ BComನ 4th ಸೆಮಿಸ್ಟರ್ ನಿಮ್ಮ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಪಾಠಗಳನ್ನು ಹಾಕ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.